ವೆರಿ ಪ್ರೀಮೆಚ್ಯೂರ್ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ. ಅಗತ್ಯವೇ ಇಲ್ಲ. ಎಲ್ಲಿ ಚುನಾವಣೆ, ಎಲ್ಲಿ ಕ್ಷೇತ್ರ ಹಂಚಿಕೆ, ಎಲ್ಲಿಯ ಫಲಿತಾಂಶ, ಇನ್ನು ಎಷ್ಟು ದಿನ ಇದೆ, ಎಷ್ಟು ವರ್ಷ ಇದೆ. ವೆರಿ ಪ್ರೀಮೆಚ್ಯೂರ್ ಸ್ಟೇಟ್ಮೆಂಟ್. ಈಗ ಇದರ ಅಗತ್ಯವೇ ಇಲ್ಲ. ಈ ರೀತಿ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಬಿಡೋದು, ಅದಾದ ಮೇಲೆ ವೈಮನಸ್ಸು ಶುರುವಾಗೋದು, ಹೊಂದಾಣಿಕೆ ಅನ್ನುವಂಥದ್ದು ಮರೀಚಿಕೆ ಆಗೋದು. ಇಷ್ಟೇ ರಾಜಕಾರಣ. ಈಗ BY ವಿಜೇಂದ್ರ ಮತ್ತು ಕುಮಾರಸ್ವಾಮಿಯವರ ನಡುವೆ ಒಂದು ರೀತಿಯ ಗುದ್ದಾಟ ಆರಂಭ ಆಯಿತು ಅಂತಾನೆ ಲೆಕ್ಕ. 2028ಕ್ಕೆ BJP JDS ಅಧಿಕಾರಕ್ಕೆ ಬಂದರೆ ಮೈತ್ರಿಯಲ್ಲಿ ಇವರು ಚುನಾವಣೆಗೆ ಹೋದ ನಂತರ ನಾನು ಹೇಳ್ತಾ ಇರೋದು, ಯಾರು CM ಆಗಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಯಾರ ಹತ್ರ ಏನೇನು ಕ್ವಾಲಿಟೀಸ್ ಇದೆ, ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ತಾರೆ ತಮ್ಮನ್ನ ತಾವು, ಇದು ಕೂಡ ಪ್ರಶ್ನೆ ಆಗುತ್ತೆ. ಒಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ BY ವಿಜೇಂದ್ರ BS ಯಡಿಯೂರಪ್ಪ ಅವರ ಪುತ್ರ, ಮಾಜಿ ಮುಖ್ಯಮಂತ್ರಿಗಳ ಮಗ. BJPಯಲ್ಲಿ ಹೆಚ್ಚು ವರ್ಚಸ್ಸನ್ನು ಹೊಂದಿರುವಂತಹ, ಹಿಡಿತವನ್ನು ಹೊಂದಿರುವಂತಹ ಯಡಿಯೂರಪ್ಪ ಅವರು ತಮ್ಮ ಮಗನನ್ನ ಶಾಸಕರನ್ನಾಗಿ ಮಾಡಿದರು, ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು, ಮುಖ್ಯಮಂತ್ರಿಯನ್ನಾಗಿಯೂ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ. ಅದು 2028ಕ್ಕೆ ಈಡೇರುತ್ತಾ ಅನ್ನುವಂತಹದ್ದು ಪ್ರಶ್ನೆ. ಈ ಕಡೆ ಕುಮಾರಸ್ವಾಮಿ ಅವರಿದ್ದಾರೆ. ಈಗಾಗಲೇ 2 ಸಾರಿ ಮುಖ್ಯಮಂತ್ರಿಯಾಗಿ ಅನುಭವ ಹೊಂದಿರುವಂತಹ ನಾಯಕ, ಮಾಜಿ ಪ್ರಧಾನಿ ದೇವೇಗೌಡರ ಮಗ, ಮೋದಿ ಅವರ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು ದೇವೇಗೌಡರು. ಅಷ್ಟು ಈಸಿಯಾಗಿ ವಿಜೇಂದ್ರ ಅವರನ್ನ CM ಆಗ್ಬಿಡೋಕ್ಕೆ ಬಿಟ್ಟು ಬಿಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ವಿಜೇಂದ್ರ ಲಿಂಗಾಯತ ನಾಯಕ. ಲಿಂಗಾಯತರು ಯಾರ ಕಡೆ ಒಲವನ್ನ ತೋರಿಸ್ತಾರೋ ಆ ಪಕ್ಷ ಗೆಲ್ಲುತ್ತೆ ಅಂತಾನೆ ಲೆಕ್ಕ. ಹಲವು ಕಾರಣಗಳಿಂದ ಲಿಂಗಾಯತ ಮತಗಳು BJPಯಿಂದ ದೂರ ಆದವು. ಯಡಿಯೂರಪ್ಪ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು, ಇನ್ನು ಹಲವು ಕಾರಣಗಳು. ಈ ಹಿಂದೆ ಕಾಂಗ್ರೆಸ್ನಿಂದ ಇದೇ ಲಿಂಗಾಯತ ಮತಗಳು ದೂರ ಆಗಿದ್ದು ಕಾರಣ ವೀರೇಂದ್ರ ಪಾಟೀಲ್ ಅವರನ್ನ ಇದೇ ರೀತಿ ಅಧಿಕಾರದಿಂದ ಕೆಳಗಿಳಿಸಿದ್ದು. ಈ ಕಡೆ ವಿಜೇಂದ್ರ ಲಿಂಗಾಯತ ನಾಯಕ, ಈ ಕಡೆ ಕುಮಾರಸ್ವಾಮಿಯವರು ಒಕ್ಕಲಿಗ ನಾಯಕ, ಪ್ರಭಾವಿ ಒಕ್ಕಲಿಗ ನಾಯಕ. ಇನ್ನ ವಿಜೇಂದ್ರ ಮೊದಲ ಬಾರಿ ಶಾಸಕರಾಗಿದ್ದಾರೆ. ಕುಮಾರಸ್ವಾಮಿ ಅವರು 4 ಬಾರಿ ಶಾಸಕರು, 2 ಬಾರಿ ಸಂಸದರು, ಈಗ ಕೇಂದ್ರ ಮಂತ್ರಿಗಳು ಕೂಡ ಹೌದು. ಇನ್ನ ಚುನಾವಣೆ ತಂತ್ರಗಾರಿಕೆ ವಿಚಾರ ಅಂತ ಬಂದ್ರೆ ವಿಜೇಂದ್ರ ಚುನಾವಣೆ ತಂತ್ರಗಾರಿಕೆಯಲ್ಲಿ ಬೆಸ್ಟ್. ಮಂಡ್ಯದಲ್ಲಿ BJP ಅನ್ನುವಂಥದ್ದೇ ಇರಲಿಲ್ಲ. ವಿಜೇಂದ್ರ ಅವರಿಗೆ ಆ ಜವಾಬ್ದಾರಿಯನ್ನು ನೀಡಿ KR ಪೇಟೆಯಲ್ಲಿ ವಿಜೇಂದ್ರ ಅವರು ಕಮಾಲ್ ಮಾಡಿ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸುವಂಥ, ನಾರಾಯಣ ಗೌಡ್ರನ್ನ ಗೆಲ್ಲಿಸುವಂತಹ ಕೆಲಸ ಮಾಡಿ. ಇನ್ನು ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯಲ್ಲಿ ಏನು ಕಡಿಮೆ ಇಲ್ಲ. ಅತಂತ್ರ ಅಂತ ಬಂತು ಅಂತ ಇಟ್ಕೊಳ್ಳಿ, JDSನವರು CM ಆಗೋದು ಫಿಕ್ಸ್. ಒಂದು ಪಾರ್ಟಿಗೆ ಏನಾದರೂ ಅಬ್ಸಲ್ಯೂಟ್ ಮೆಜಾರಿಟಿ ಸಿಗಲಿಲ್ಲ, ಕಾಂಗ್ರೆಸ್ಸು BJP ಹೆಚ್ಚು ಕಡಿಮೆ ಮತಗಳನ್ನು, ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಾರೆ ಅಂತ ಬಂತು ಫಲಿತಾಂಶ ಅಂದರೆ ಮಧ್ಯದಲ್ಲಿ JDS ಅವರು ಇರೋದು ಫಿಕ್ಸು, ಅವರು ಅಧಿಕಾರಕ್ಕೆ ಬರೋದು ಫಿಕ್ಸು. ಆ ರೀತಿಯ ವಾತಾವರಣ ಈಗಾಗಲೇ ನಮ್ಮಲ್ಲಿ ನಿರ್ಮಾಣ ಆಗಿದ್ದೂ ಇದೆ. ಕಳೆದ ಸಾರಿಗೆ ಏನಾಯಿತು, ಕುಮಾರಸ್ವಾಮಿ ಅವರಿಗೆ ಒಲಿದು ಬಂತು ಅದೃಷ್ಟ. 2 ಬಾರಿ ಮುಖ್ಯಮಂತ್ರಿ ಆದರು ಈ ರೀತಿ ತಂತ್ರಗಾರಿಕೆಗಳನ್ನು ಬಳಸಿ. ಇನ್ನು ವಿಜೇಂದ್ರ ಸದ್ಯ ರಾಜ್ಯ BJPಯ ಅಧ್ಯಕ್ಷರಾಗಿದ್ದಾರೆ, BJPಯ ರಾಜ್ಯಾಧ್ಯಕ್ಷ. ಈ ಕಡೆ ಕುಮಾರಸ್ವಾಮಿ ಅವರು ಹಾಲಿ ಕೇಂದ್ರ ಸಚಿವರಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಇನ್ನು 2028ರ ಚುನಾವಣೆಯಲ್ಲಿ ಗೆದ್ದು ಬಂದರೆ ಮುಖ್ಯಮಂತ್ರಿ ಆಗುವ ಆಸೆ ವಿಜೇಂದ್ರ ಅವರಿಗಂತೂ ಖಂಡಿತವಾಗಿಯೂ ಇದೆ. ಇನ್ನು 2028ರಲ್ಲಿ ನಾವು ಗೆದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ, ಬೇಡಿಕೆ ಈಗಾಗಲೇ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವ್ರಿಗೂ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ, ಕುಮಾರಣ್ಣ ರಾಜಕಾರಣಕ್ಕೆ ಬರಬೇಕು, ನೆಕ್ಸ್ಟ್ CM ಆಗಬೇಕು, ಅವರೇ ಯೋಗ್ಯ ವ್ಯಕ್ತಿ ನಮ್ಮ ರಾಜ್ಯವನ್ನು ನಡೆಸೋದಕ್ಕೆ ಅಂತ ಹೇಳಿ. ಸೊ BJP ಹೆಚ್ಚು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ, BJPಗಿಂತ ಕಡಿಮೆ ಸೀಟ್ JDSಗೆ ಫಿಕ್ಸ್ ಆಗುತ್ತೆ. 113 ಸೀಟ್ ಗೆದ್ದವರೇ CM ಅಂತ BJP ಹೇಳಿದ್ರೆ JDSಗೆ ಕ್ಷೇತ್ರಗಳು ಸಿಗೋದೇ 50ಕ್ಕೂ ಹೆಚ್ಚು. ಅವಾಗೇನು ಮಾಡೋದು ಅನ್ನುವಂಥ ಪ್ರಶ್ನೆ ಇದೆ. ಸೊ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಒಲವು ವ್ಯಕ್ತಪಡಿಸ್ತಾ ಇರೋದು BJP.
ಅತಂತ್ರ ವಿಧಾನಸಭೆ ಬಂದ್ರೆ ನಮ್ಮದೇ ತಂತ್ರ, ನಾವೇ ಸಿಎಂ ಅಂತ ಇರೋದು JDS. ನೋಡೋಣ ಏನಾಗುತ್ತೆ ಅಂತ. ಈಗ ಚಿಕ್ಕ ಬ್ರೇಕ್. ವೆರಿ ಪ್ರೀಮೆಚೂರ್ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ. ಅಗತ್ಯವೇ ಇಲ್ಲ. ಎಲ್ಲಿ ಚುನಾವಣೆ, ಎಲ್ಲಿ ಕ್ಷೇತ್ರ ಹಂಚಿಕೆ, ಎಲ್ಲಿಯ ಫಲಿತಾಂಶ, ಇನ್ನು ಎಷ್ಟು ದಿನ ಇದೆ, ಎಷ್ಟು ವರ್ಷ ಇದೆ. ವೆರಿ ಪ್ರೀಮೆಚೂರ್ ಸ್ಟೇಟ್ಮೆಂಟ್. ಈಗ ಇದರ ಅಗತ್ಯವೇ ಇಲ್ಲ. ಈ ರೀತಿ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಬಿಡೋದು, ಅದಾದ ಮೇಲೆ ವೈಮನಸ್ಸು ಶುರುವಾಗೋದು, ಹೊಂದಾಣಿಕೆ ಅನ್ನುವಂಥದ್ದು ಮರೀಚಿಕೆ ಆಗೋದು. ಇಷ್ಟೇ ರಾಜಕಾರಣ. ಈಗ BY ವಿಜೇಂದ್ರ ಮತ್ತು ಕುಮಾರಸ್ವಾಮಿಯವರ ನಡುವೆ ಒಂದು ರೀತಿಯ ಗುದ್ದಾಟ ಆರಂಭ ಆಯಿತು ಅಂತಾನೆ ಲೆಕ್ಕ. 2028ಕ್ಕೆ BJP JDS ಅಧಿಕಾರಕ್ಕೆ ಬಂದರೆ ಮೈತ್ರಿಯಲ್ಲಿ ಇವರು ಚುನಾವಣೆಗೆ ಹೋದ ನಂತರ ನಾನು ಹೇಳ್ತಾ ಇರೋದು, ಯಾರು ಸಿಎಂ ಆಗಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಯಾರ ಹತ್ರ ಏನೇನು ಕ್ವಾಲಿಟೀಸ್ ಇದೆ, ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ತಾರೆ ತಮ್ಮನ್ನ ತಾವು, ಇದು ಕೂಡ ಪ್ರಶ್ನೆ ಆಗುತ್ತೆ. ಒಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ BY ವಿಜೇಂದ್ರ BS ಯಡಿಯೂರಪ್ಪ ಅವರ ಪುತ್ರ, ಮಾಜಿ ಮುಖ್ಯಮಂತ್ರಿಗಳ ಮಗ. BJPಯಲ್ಲಿ ಹೆಚ್ಚು ವರ್ಚಸ್ಸನ್ನ ಹೊಂದಿರುವಂತಹ, ಹಿಡಿತವನ್ನ ಹೊಂದಿರುವಂತಹ ಯಡಿಯೂರಪ್ಪ ಅವರು ತಮ್ಮ ಮಗನನ್ನ ಶಾಸಕರನ್ನಾಗಿ ಮಾಡಿದರು, ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು, ಮುಖ್ಯಮಂತ್ರಿಯನ್ನಾಗಿಯೂ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ. ಅದು 2028ಕ್ಕೆ ಈಡೇರುತ್ತಾ ಅನ್ನುವಂತಹದ್ದು ಪ್ರಶ್ನೆ. ಈ ಕಡೆ ಕುಮಾರಸ್ವಾಮಿ ಅವರಿದ್ದಾರೆ. ಈಗಾಗಲೇ 2 ಸಾರಿ ಮುಖ್ಯಮಂತ್ರಿಯಾಗಿ ಅನುಭವ ಹೊಂದಿರುವಂತಹ ನಾಯಕ, ಮಾಜಿ ಪ್ರಧಾನಿ ದೇವೇಗೌಡರ ಮಗ, ಮೋದಿ ಅವರ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು ದೇವೇಗೌಡರು. ಅಷ್ಟು ಈಸಿಯಾಗಿ ವಿಜೇಂದ್ರ ಅವರನ್ನ ಸಿಎಂ ಆಗ್ಬಿಡೋಕ್ಕೆ ಬಿಟ್ಟು ಬಿಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ವಿಜೇಂದ್ರ ಲಿಂಗಾಯತ ನಾಯಕ. ಲಿಂಗಾಯತರು ಯಾರ ಕಡೆ ಒಲವನ್ನ ತೋರಿಸ್ತಾರೋ ಆ ಪಕ್ಷ ಗೆಲ್ಲುತ್ತೆ ಅಂತಾನೆ ಲೆಕ್ಕ. ಹಲವು ಕಾರಣಗಳಿಂದ ಲಿಂಗಾಯತ ಮತಗಳು BJPಯಿಂದ ದೂರ ಆದವು. ಯಡಿಯೂರಪ್ಪ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು, ಇನ್ನು ಹಲವು ಕಾರಣಗಳು. ಈ ಹಿಂದೆ ಕಾಂಗ್ರೆಸ್ನಿಂದ ಇದೇ ಲಿಂಗಾಯತ ಮತಗಳು ದೂರ ಆಗಿದ್ದು ಕಾರಣ ವೀರೇಂದ್ರ ಪಾಟೀಲ್ ಅವರನ್ನ ಇದೇ ರೀತಿ ಅಧಿಕಾರದಿಂದ ಕೆಳಗಿಳಿಸಿದ್ದು. ಈ ಕಡೆ ವಿಜೇಂದ್ರ ಲಿಂಗಾಯತ ನಾಯಕ, ಈ ಕಡೆ ಕುಮಾರಸ್ವಾಮಿಯವರು ಒಕ್ಕಲಿಗ ನಾಯಕ, ಪ್ರಭಾವಿ ಒಕ್ಕಲಿಗ ನಾಯಕ. ಇನ್ನ ವಿಜೇಂದ್ರ ಮೊದಲ ಬಾರಿ ಶಾಸಕರಾಗಿದ್ದಾರೆ. ಕುಮಾರಸ್ವಾಮಿ ಅವರು 4 ಬಾರಿ ಶಾಸಕರು, 2 ಬಾರಿ ಸಂಸದರು, ಈಗ ಕೇಂದ್ರ ಮಂತ್ರಿಗಳು ಕೂಡ ಹೌದು. ಇನ್ನ ಚುನಾವಣೆ ತಂತ್ರಗಾರಿಕೆ ವಿಚಾರ ಅಂತ ಬಂದ್ರೆ ವಿಜೇಂದ್ರ ಚುನಾವಣೆ ತಂತ್ರಗಾರಿಕೆಯಲ್ಲಿ ಬೆಸ್ಟ್. ಮಂಡ್ಯದಲ್ಲಿ BJP ಅನ್ನುವಂಥದ್ದೇ ಇರಲಿಲ್ಲ. ವಿಜೇಂದ್ರ ಅವರಿಗೆ ಆ ಜವಾಬ್ದಾರಿಯನ್ನು ನೀಡಿ KR ಪೇಟೆಯಲ್ಲಿ ವಿಜೇಂದ್ರ ಅವರು ಕಮಾಲ್ ಮಾಡಿ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸುವಂಥ, ನಾರಾಯಣ ಗೌಡರನ್ನ ಗೆಲ್ಲಿಸುವಂತಹ ಕೆಲಸ ಮಾಡಿ. ಇನ್ನು ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯಲ್ಲಿ ಏನು ಕಡಿಮೆ ಇಲ್ಲ. ಅತಂತ್ರ ಅಂತ ಬಂತು ಅಂತ ಇಟ್ಕೊಳ್ಳಿ, JDSನವರು ಸಿಎಂ ಆಗೋದು ಫಿಕ್ಸ್. ಒಂದು ಪಾರ್ಟಿಗೆ ಏನಾದರೂ ಅಬ್ಸಲ್ಯೂಟ್ ಮೆಜಾರಿಟಿ ಸಿಗಲಿಲ್ಲ, ಕಾಂಗ್ರೆಸ್ಸು BJP ಹೆಚ್ಚು ಕಡಿಮೆ ಮತಗಳನ್ನ, ಕ್ಷೇತ್ರಗಳನ್ನ ಗೆದ್ದುಕೊಂಡಿದ್ದಾರೆ ಅಂತ ಬಂತು ಫಲಿತಾಂಶ ಅಂದ್ರೆ ಮಧ್ಯದಲ್ಲಿ JDS ಅವರು ಇರೋದು ಫಿಕ್ಸು, ಅವರು ಅಧಿಕಾರಕ್ಕೆ ಬರೋದು ಫಿಕ್ಸು. ಆ ರೀತಿಯ ವಾತಾವರಣ ಈಗಾಗಲೇ ನಮ್ಮಲ್ಲಿ ನಿರ್ಮಾಣ ಆಗಿದ್ದು ಇದೆ. ಕಳೆದ ಸಾರಿಗೆ ಏನಾಯಿತು, ಕುಮಾರಸ್ವಾಮಿ ಅವರಿಗೆ ಒಲಿದು ಬಂತು ಅದೃಷ್ಟ. 2 ಬಾರಿ ಮುಖ್ಯಮಂತ್ರಿ ಆದರು ಈ ರೀತಿ ತಂತ್ರಗಾರಿಕೆಗಳನ್ನ ಬಳಸಿ. ಇನ್ನ ವಿಜೇಂದ್ರ ಸದ್ಯ ರಾಜ್ಯ BJPಯ ಅಧ್ಯಕ್ಷರಾಗಿದ್ದಾರೆ, BJPಯ ರಾಜ್ಯಾಧ್ಯಕ್ಷ. ಈ ಕಡೆ ಕುಮಾರಸ್ವಾಮಿ ಅವರು ಹಾಲಿ ಕೇಂದ್ರ ಸಚಿವರಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಇನ್ನ 2028ರ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಮುಖ್ಯಮಂತ್ರಿ ಆಗುವ ಆಸೆ ವಿಜೇಂದ್ರ ಅವರಿಗಂತೂ ಖಂಡಿತವಾಗಿಯೂ ಇದೆ. ಇನ್ನ 2028ರಲ್ಲಿ ನಾವು ಗೆದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ, ಬೇಡಿಕೆ ಈಗಾಗಲೇ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವ್ರಿಗೂ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ, ಕುಮಾರಣ್ಣ ರಾಜಕಾರಣಕ್ಕೆ ಬರಬೇಕು, ನೆಕ್ಸ್ಟ್ ಸಿಎಂ ಆಗಬೇಕು, ಅವರೇ ಯೋಗ್ಯ ವ್ಯಕ್ತಿ ನಮ್ಮ ರಾಜ್ಯವನ್ನು ನಡೆಸೋದಕ್ಕೆ ಅಂತ ಹೇಳಿ. ಸೊ BJP ಹೆಚ್ಚು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ, BJPಗಿಂತ ಕಡಿಮೆ ಸೀಟ್ JDSಗೆ ಫಿಕ್ಸ್ ಆಗುತ್ತೆ. 113 ಸೀಟ್ ಗೆದ್ದವರೇ ಸಿಎಂ ಅಂತ BJP ಹೇಳಿದ್ರೆ JDSಗೆ ಕ್ಷೇತ್ರಗಳು ಸಿಗೋದೇ 50ಕ್ಕೂ ಹೆಚ್ಚು. ಅವಾಗ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ಇದೆ.
ಸೊ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಒಲವು ವ್ಯಕ್ತಪಡಿಸ್ತಾ ಇರೋದು ಬಿಜೆಪಿ. ಅತಂತ್ರ ವಿಧಾನಸಭೆ ಬಂದ್ರೆ ನಮ್ಮದೇ ತಂತ್ರ, ನಾವೇ ಸಿಎಂ ಅಂತ ಇರೋದು ಜೆಡಿಎಸ್. ನೋಡೋಣ